ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಮುಧೋಳ್. ಇವತ್ತೊಂದು ಹೊಸ ಸಂಚಿಕೆ BA ವಿದ್ಯಾರ್ಥಿಗಳಿಗಾಗಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುತ್ತೆ. ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ, ಮ್ಯಾಥಮೆಟಿಕ್ಸ್ ಫಾರ್ ಎಕನಾಮಿಕ್ಸ್, BA 4ನೇ ಸೆಮಿಸ್ಟರ್ SCP ಪಠ್ಯಕ್ರಮ ಅನುಸಾರ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಉಪಯುಕ್ತ. ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತದ ಪಾತ್ರ, ರೋಲ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಎಕನಾಮಿಕ್ ಥಿಯರಿ. ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತದ ಪಾತ್ರ, ರೋಲ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಎಕನಾಮಿಕ್ ಥಿಯರಿ. ಆರ್ಥಿಕ ಸಿದ್ಧಾಂತಗಳು ತಾರ್ಕಿಕ ತತ್ವದ ಆಧಾರದ ಮೇಲೆ ಪ್ರಗತಿ ಹೊಂದಿ ನಿಖರತೆ ಮತ್ತು ಸ್ಪಷ್ಟತೆ ಪಡೆಯಬೇಕಾದರೆ ಗಣಿತೀಯ ತಂತ್ರಗಳನ್ನು ಬಳಸಿಕೊಳ್ಳುವುದು ಅತ್ಯವಶ್ಯಕ. ಈ ದೃಷ್ಟಿಯಿಂದ ಗಣಿತಶಾಸ್ತ್ರವನ್ನು ಅರ್ಥಶಾಸ್ತ್ರದ ಅಭಿವೃದ್ಧಿಗೆ ಪೂರಕವಾಗಿ ಬಳಸಿಕೊಳ್ಳುತ್ತಿದ್ದು, ಗಣಿತಶಾಸ್ತ್ರ ನೆರವಿಲ್ಲದೆ ಪ್ರತಿಪಾದಿತವಾದ ಆರ್ಥಿಕ ವಿಚಾರಗಳು ಅಷ್ಟಾಗಿ ಮಾನ್ಯತೆ ಗಳಿಸದ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರ ಬಳಸುವುದರಿಂದ ಪ್ರಯೋಜನಗಳನ್ನು ಅವುಗಳನ್ನು ಕೆಳಗಿನಂತೆ ನಾವು ವಿವರಿಸಬಹುದು. ಯಾಕಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರವನ್ನು ಬಳಕೆ ಮಾಡಿಕೊಳ್ಳುವುದರಿಂದ ಅರ್ಥಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಆರ್ಥಿಕ ಸಿದ್ಧಾಂತಗಳನ್ನು ತಾರ್ಕಿಕ ತತ್ವದ ಆಧಾರದ ಮೇಲೆ ನಾವು ಪ್ರಗತಿ ಹೊಂದಲಿಕ್ಕೆ, ಅದಕ್ಕೆ ನಿಖರತೆಯನ್ನು ಕೊಡಲಿಕ್ಕೆ, ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಗಣಿತೀಯ ತಂತ್ರಗಳನ್ನು ಬಳಸಿಕೊಳ್ಳೋದು ಅತ್ಯವಶ್ಯಕವಾಗಿರುತ್ತೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಹಾಗಾದರೆ ಯಾವ ರೀತಿಯ ಪಾತ್ರವನ್ನು ಇದು ಹೊಂದಿದೆ? ಖಚಿತವಾದ ಭಾಷೆ. ಗಣಿತಾತ್ಮಕ ಭಾಷೆಯು ಖಚಿತವಾಗಿರುತ್ತದೆ ಮತ್ತು ಸ್ಪಷ್ಟವಾಗಿರುತ್ತದೆ. ಇಲ್ಲಿ ಎಲ್ಲ ಊಹೆಗಳನ್ನು ನಿಖರವಾಗಿ ರೂಪಿಸಲಾಗಿರುತ್ತದೆ. ಇದರಲ್ಲಿ ದ್ವಂದ್ವಕ್ಕಾಗಲಿ ಅಥವಾ ಅಸ್ಪಷ್ಟತೆಗಾಗಲಿ ಅವಕಾಶ ಇರುವುದಿಲ್ಲ. ಗಣಿತದ ಬಳಕೆಯು ಆರ್ಥಿಕ ಸಿದ್ಧಾಂತವು ಅನೇಕ ವಿಷಯಗಳ ಸಂಗ್ರಹ ರೂಪದಲ್ಲಿ ಒಳಗೊಳ್ಳುವಂತೆ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತದ ಪಾತ್ರ ಏನಿರುತ್ತಪ್ಪ ಅಂದರೆ ಅದು ಖಚಿತವಾದ ಭಾಷೆಯನ್ನು ಹೊಂದಿರುತ್ತೆ. ಯಾಕಂದರೆ ಗಣಿತಾತ್ಮಕ ಭಾಷೆ ಯಾವಾಗಲೂ ಏನಾಗಿರುತ್ತೆ ಅಂದರೆ ಖಚಿತವಾಗಿರುತ್ತೆ ಮತ್ತು ಸ್ಪಷ್ಟವಾಗಿರುತ್ತೆ. ಆದ್ದರಿಂದ ಇದು ಒಂದು ಪಾತ್ರ ಅಂತ ಹೇಳಬಹುದು. ಅದೇ ರೀತಿ ಎರಡನೇ ಅಂಶ ಸ್ಪಷ್ಟತೆ ಮತ್ತು ನಿಖರತೆ. ಆರ್ಥಿಕ ತತ್ವಗಳಿಗೆ ಸಂಬಂಧಿಸಿದಂತೆ ಗಣಿತಶಾಸ್ತ್ರದ ತಂತ್ರಗಳನ್ನು ಅಳವಡಿಸಿ ಆರ್ಥಿಕ ಸಿದ್ಧಾಂತಗಳ ಸ್ಪಷ್ಟತೆಯನ್ನು ಮತ್ತು ನಿಖರತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ, ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ವಿವರಣಾತ್ಮಕವಾಗಿ ವಿಶ್ಲೇಷಿಸುವುದಕ್ಕಿಂತ ಗಣಿತೀಯ ತಂತ್ರಗಳನ್ನು ಅಳವಡಿಸಿ ವಿಶ್ಲೇಷಿಸಿದಾಗ ಬೇಡಿಕೆ ನಿಯಮ ಹೆಚ್ಚಿನ ಸ್ಪಷ್ಟತೆಯನ್ನು ಮತ್ತು ನಿಖರತೆಯನ್ನು ಪಡೆಯುವುದನ್ನು ಗಮನಿಸಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಬೆಲೆ ಮತ್ತು ಬೇಡಿಕೆ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನು ನಾವು ಗಣಿತೀಯ ತಂತ್ರಗಳನ್ನು ಅಳವಡಿಸಿಕೊಂಡಾಗ ನಮಗೆ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಗಣಿತೀಯ ತಂತ್ರಗಳನ್ನು ಅಳವಡಿಸಿಕೊಂಡಾಗ ವಿಶ್ಲೇಷಿಸಿದಾಗ ಬೇಡಿಕೆ ನಿಯಮ ಹೆಚ್ಚಿನ ಸ್ಪಷ್ಟತೆಯನ್ನು ಮತ್ತು ನಿಖರತೆಯನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಇಲ್ಲಿ ಒಂದು ಬೇಡಿಕೆ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೇಖಾಚಿತ್ರ ಮತ್ತು ಒಂದು ಕೋಷ್ಟಕವನ್ನು ರಚನೆ ಮಾಡಿಕೊಳ್ಳೋದ್ರ ಮೂಲಕ ಬೇಡಿಕೆ ನಿಯಮ ಹೆಚ್ಚಿನ ಸ್ಪಷ್ಟತೆಯನ್ನು ಮತ್ತು ನಿಖರತೆಯನ್ನು ಪಡೆದುಕೊಂಡಿರುತ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರ ಜೊತೆಗೆ ಸಮತೋಲನ ಬೆಲೆಯ ನಿರ್ಧಾರ. ನೋಡಿ, ಸಮತೋಲನ ಬೆಲೆ ನಿರ್ಧಾರ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಸಮತೋಲನದಲ್ಲಿದ್ದಾಗ ಸಮತೋಲನ ಪ್ರಮಾಣದ ಬೆಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸಮತೋಲನ ಪ್ರಮಾಣದ ನಿರ್ಧಾರ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮೊದಲಾದ ಗಣಿತೀಯ ತಂತ್ರಗಳ ಅಳವಡಿಕೆಯಲ್ಲಿ ಸ್ಪಷ್ಟತೆ, ನಿಖರತೆ ಇರುತ್ತೆ. ಅದರ ಜೊತೆಯಲ್ಲಿ ಸರಳತೆ ಮತ್ತು ಸಂಕ್ಷಿಪ್ತತೆ ಇದು ಕೂಡ ಒಂದು ಪಾತ್ರ ಅಂತ ಹೇಳ್ಬೋದು.
ಆರ್ಥಿಕ ಸಿದ್ಧಾಂತಗಳಲ್ಲಿ ಚಲಗಳ ಅಥವಾ ಚಲಕಗಳ ನಡುವಿನ ಸಂಬಂಧವನ್ನು ತುಂಬ ಸರಳವಾಗಿ ಮತ್ತು ಪುಟಗಟ್ಟಲೆ ವಿವರಿಸಬೇಕಾದ ಸಿದ್ಧಾಂತಗಳನ್ನು ಸಂಕ್ಷಿಪ್ತವಾಗಿ ಗಣಿತೀಯ ಸಮೀಕರಣ ಮತ್ತು ರೇಖಾಚಿತ್ರದ ಮೂಲಕ ವಿವರಿಸಬಹುದು. ನೋಡಿ, ಒಂದು ಉದಾಹರಣೆಯನ್ನು ನೋಡಿದಾಗ ಬೇಡಿಕೆಯ ನಿಯಮ ನೋಡಿ ಏನು ಹೇಳುತ್ತೆ. ಬೇಡಿಕೆಯ ನಿಯಮ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಒಂದು ವಸ್ತುವಿನ ಬೆಲೆಯು ಅಧಿಕವಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಒಂದು ವಸ್ತುವಿನ ಬೆಲೆಯು ಕಡಿಮೆ ಆದಾಗ ಬೇಡಿಕೆ ಅಧಿಕವಾಗುತ್ತೆ ಅನ್ನೋದನ್ನು ಬೇಡಿಕೆಯ ನಿಯಮ ಹೇಳುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ರೇಖಾಚಿತ್ರದ ಮೂಲಕ ಮತ್ತು ಸಮೀಕರಣದ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಯಲ್ಲಿ ಪೂರೈಕೆ ನಿಯಮ ಆಗಿರಬಹುದು, ಅನುಭೋಗ ಸಿದ್ಧಾಂತಗಳಾಗಿರಬಹುದು, ಉಳಿತಾಯ ಮತ್ತು ಹೂಡಿಕೆ ಸಿದ್ಧಾಂತಗಳಾಗಿರಬಹುದು ಇತ್ಯಾದಿ. ಅದರಲ್ಲೂ ಸೀಮಾಂತ ಅನುಭೋಗ, ಸೀಮಾಂತ ವೆಚ್ಚ, ಬಂಡವಾಳ ಸೀಮಾಂತ ದಕ್ಷತೆ ಮುಂತಾದ ಪರಿಭಾವನೆಗಳನ್ನು ಗಣಿತದ ವಿಧಾನದಿಂದ ತುಂಬ ಸುಲಭವಾಗಿ ವಿವರಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆದ್ದರಿಂದ ಅರ್ಥಶಾಸ್ತ್ರದಲ್ಲಿ ಗಣಿತೀಯ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಅಲ್ಲಿ ಸರಳತೆ ಮತ್ತು ಸಂಕ್ಷಿಪ್ತತೆಯನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾವುದೇ ಒಂದು ಪರಿಕಲ್ಪನೆಯನ್ನು ಸರಳವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗಾಗಿ ಇದು ಕೂಡ ಒಂದು ಪಾತ್ರ ಅಂತ ಹೇಳಬಹುದು. ಅದೇ ರೀತಿಯಾಗಿ ಆರ್ಥಿಕ ಸಿದ್ಧಾಂತದ ದಕ್ಷ ಮಂಡನೆ. ಗಣಿತಾತ್ಮಕ ವಿಧಾನವು ತುಂಬ ದಕ್ಷತೆಯಿಂದ ಕೂಡಿರುತ್ತದೆ. ಗಣಿತದ ಭಾಷೆಯ ಬಳಕೆಯ ಮೂಲಕ ಆರ್ಥಿಕ ಸಿದ್ಧಾಂತವನ್ನು ಸರಳ ರೂಪದಲ್ಲಿ ಮತ್ತು ಅಚ್ಚುಕಟ್ಟಾಗಿ ಮಂಡಿಸಬಹುದು. ಯಾಕಂದರೆ ಆರ್ಥಿಕ ಸಿದ್ಧಾಂತಗಳನ್ನು ನಾವು ದಕ್ಷವಾಗಿ ಮಂಡಿಸಬೇಕಾದರೆ ಗಣಿತದ ವಿಧಾನಗಳನ್ನು ನಾವು ಅಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗತ್ತೆ. ಗಣಿತದ ವಿಧಾನವನ್ನು ಅಳವಡಿಸಿಕೊಂಡಾಗ ಅದು ತುಂಬ ದಕ್ಷತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗಣಿತದ ಭಾಷೆಯ ಮೂಲಕ ಆರ್ಥಿಕ ಸಿದ್ಧಾಂತಗಳನ್ನು ಸರಳ ರೂಪದಲ್ಲಿ ಮತ್ತು ಅಚ್ಚುಕಟ್ಟಾಗಿ ಮಂಡಿಸಬಹುದು. ಅದೇ ರೀತಿ ಮುಂದಿನ ಅಂಶ ಹಲವು ಚಲಗಳ ಅಥವಾ ಚಲಕಗಳ ನಡುವಿನ ಸಂಬಂಧದ ವಿಶ್ಲೇಷಣೆ. ನೋಡಿ, ವಿಶ್ಲೇಷಣಾತ್ಮಕ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಸಿದ್ಧಾಂತಗಳನ್ನು ವಿವರಿಸುವಾಗ ಕೇವಲ ಎರಡು ಚಲಗಳನ್ನು ಅಥವಾ ಚಲಕಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಬಂದು ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಪರಿಶೀಲನೆ ನಡೆಸಲಾಗುತ್ತೆ. ಈ ರೀತಿ ವಿಶ್ಲೇಷಣೆ ಮಾಡುವಾಗ ಇತರ ಚಲಕಗಳು ಯಾವುದೇ ರೀತಿಯಲ್ಲಿ ಬದಲಾಗದೆ ಸ್ಥಿರವಾಗಿರುತ್ತವೆ ಎಂದು ಕಲ್ಪಿಸಿಕೊಳ್ಳಲಾಗಿರುತ್ತದೆ. ಆದರೆ ಗಣಿತಶಾಸ್ತ್ರದ ತಂತ್ರಗಳನ್ನು ಅರ್ಥಶಾಸ್ತ್ರದಲ್ಲಿ ಬಳಸೋದರಿಂದ ಹಲವು ಚಲಕಗಳ ಸಂಬಂಧಗಳನ್ನು ವಿಶ್ಲೇಷಿಸಬಹುದು. ಅವುಗಳಲ್ಲಾದ ಬದಲಾವಣೆ ಪ್ರಮಾಣವನ್ನು ವಿವರಿಸಲಿಕ್ಕೆ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆ, ಒಂದು ಸಮೀಕರಣವನ್ನು ತೆಗೆದುಕೊಂಡಾಗ ಡಿ F P. ನೋಡಿ, ಡಿ ಅಂದರೆ ಬೇಡಿಕೆ, ಎಫ್ ಅಂದರೆ ಬಿಂಬಕ ಅಥವಾ ಕಾರ್ಯ, ಪಿ ಅಂದರೆ ಬೆಲೆಯು ಸ್ವತಂತ್ರ ಚಲಕವಾಗಿದ್ದು ಬೇಡಿಕೆ ಬೆಲೆಯ ಮೇಲೆ ಅವಲಂಬನೆಯಾಗಿದೆ ಅನ್ನೋದನ್ನು ಈ ಒಂದು ಸಮೀಕರಣ ನಮಗೆ ತಿಳಿಸುತ್ತೆ. ಅದೇ ರೀತಿಯಾಗಿ ನೋಡಿದಾಗ ಇನ್ನೂ ಹಲವಾರು ರೀತಿಯ ಸಮೀಕರಣವನ್ನು ನಾವಿಲ್ಲಿ ತೆಗೆದುಕೊಂಡು ಅಧ್ಯಯನವನ್ನು ಮಾಡಬಹುದು. S F P ಅಂದರೆ ಪೂರೈಕೆಯು ಬೆಲೆ ಮೇಲೆ ಅವಲಂಬನೆಯಾಗಿದೆ ಅನ್ನೋದನ್ನು ಈ ಒಂದು ಸಮೀಕರಣ ನಮಗೆ ತಿಳಿಸುತ್ತೆ ಹಲವು ಚಲಕಗಳ ನಡುವಿನ ಸಂಬಂಧದ ವಿಶ್ಲೇಷಣೆಯಲ್ಲಿ. ಅದೇ ರೀತಿ ಆಧುನಿಕ ಅರ್ಥಶಾಸ್ತ್ರದ ಪರಿಕಲ್ಪನೆಗಳ ಗ್ರಹಿಕೆ. ಇಲ್ಲಿ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಆಧುನಿಕ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ನಾವು ಗ್ರಹಿಸಿಕೊಳ್ಳಬಹುದು. ಗಣಿತಾತ್ಮಕ ಪ್ರತಿಪಾದನೆಯು ಆಧುನಿಕ ಅರ್ಥಶಾಸ್ತ್ರದ ಅನೇಕ ಪರಿಕಲ್ಪನೆಗಳನ್ನು ಸುಲಭ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಸುತ್ತದೆ. ಉದಾಹರಣೆಗೆ ಸೀಮಾಂತ ವೆಚ್ಚವಾಗಿರಬಹುದು, ಅನುಭೋಗ ಕ್ರಿಯೆ ಆಗಿರಬಹುದು, ಬಂಡವಾಳದ ಸೀಮಾಂತ ದಕ್ಷತೆಯಾಗಿರಬಹುದು, ಗುಣಕವಾಗಿರಬಹುದು, ವೇಗೋತ್ಕರ್ಷವಾಗಿರಬಹುದು ಮುಂತಾದ ಪರಿಕಲ್ಪನೆಗಳನ್ನು ಗಣಿತಾತ್ಮಕ ಪರಿಕಲ್ಪನೆಗಳ ಸಹಾಯದಿಂದ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಆಧುನಿಕ ಅರ್ಥಶಾಸ್ತ್ರದ ಪರಿಕಲ್ಪನೆಗಳ ಗ್ರಹಿಕೆಯನ್ನು ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ
ಇರುತ್ತೆ. ಇದರ ಜೊತೆಗೆ ಮುಂದಿನ ಅಂಶದಲ್ಲಿ ಆರ್ಥಿಕ ಸಿದ್ಧಾಂತಗಳ ನಕ್ಷಾರೂಪದ ಪ್ರತಿಪಾದನೆ. ನೋಡಿ, ಆರ್ಥಿಕ ಸಿದ್ಧಾಂತಗಳನ್ನು ನಾವು ನಕ್ಷಾರೂಪದಲ್ಲಿ ಏನು ಮಾಡ್ಬೋದು ಅಂದರೆ ಪ್ರತಿಪಾದನೆ ಮಾಡ್ಬೋದು. ಉದಾಹರಣೆಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದರೆ ಒಂದು ವಸ್ತುವನ್ನು ಒಂದಾದರ ನಂತರ ಒಂದನ್ನು ಸೇವಿಸುತ್ತಾ ಹೋದಾಗ ಆ ಸೀಮಾಂತ ಘಟಕಗಳಿಂದ ಸಿಗ್ತಕ್ಕಂಥ ತೃಪ್ತಿ ಪ್ರಮಾಣ ಇಳಿಮುಖವಾಗುತ್ತದೆ ಎನ್ನುವುದನ್ನು ಒಂದು ಕೋಷ್ಟಕದ ಸಹಾಯದಿಂದ ಮತ್ತು ಒಂದು ನಕ್ಷೆಯ ಸಹಾಯದಿಂದ ನಾವೇನು ಮಾಡ್ಬೋದು ಅಂದರೆ ವಿವರಣೆ ಮಾಡ್ಬೋದು. ಹಾಗಾಗಿ ಗಣಿತಾತ್ಮಕ ವಿಧಾನಗಳ ಬಳಕೆಯಿಂದ ಆರ್ಥಿಕ ಸಿದ್ಧಾಂತಗಳನ್ನು ನಕ್ಷಾರೂಪದಲ್ಲಿ ಪ್ರತಿಪಾದಿಸಲು ಸಾಧ್ಯವಾಗುತ್ತೆ. ಉದಾಹರಣೆಗೆ ಬೇಡಿಕೆ ನಿಯಮ, ಪೂರೈಕೆ ನಿಯಮ, ಲಾಭದ ಗರಿಷ್ಠತೆಯ ಸಿದ್ಧಾಂತ, ವೆಚ್ಚ ವಿಶ್ಲೇಷಣೆ ಮುಂತಾದವುಗಳನ್ನು ನಕ್ಷಾರೂಪದಲ್ಲಿ ಮಂಡಿಸಿದಾಗ ಅವುಗಳನ್ನು ಸುಲಭವಾಗಿ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದು. ಹಾಗಾಗಿ ಆರ್ಥಿಕ ಸಿದ್ಧಾಂತಗಳನ್ನು ನಕ್ಷಾರೂಪದ ಮೂಲಕ ನಾವೇನು ಮಾಡ್ಬೋದು ಅಂದರೆ ಪ್ರತಿಪಾದನೆ ಮಾಡ್ಬೋದು. ನೋಡಿ, ಉದಾಹರಣೆಗೆ ಬೇಡಿಕೆ ನಿಯಮ ರೇಖಾಚಿತ್ರ ಏನು ಹೇಳುತ್ತಂದರೆ, ಸೊ ಯಾವಾಗಲೂ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅನ್ನೋದನ್ನು ಒಂದು ಕೋಷ್ಟಕವನ್ನು ರಚನೆ ಮಾಡಿಕೊಂಡು ಆ ಕೋಷ್ಟಕದ ಸಹಾಯದಿಂದ ನಾವು ಬೇಡಿಕೆಯ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೇಖಾಚಿತ್ರವನ್ನು ರಚನೆ ಮಾಡಿದಾಗ ಅದರ ಮೂಲಕ ನಾವೇನು ಮಾಡ್ಬೋದು ಅಂದರೆ ವಿವರಣೆ ಮಾಡಲಿಕ್ಕೆ ನಮಗೆ ಸಹಾಯವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಸೊ ಆರ್ಥಿಕ ವ್ಯವಸ್ಥೆಯಲ್ಲಿ ಗಣಿತದ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿ ಆರ್ಥಿಕ ಸಿದ್ಧಾಂತಕ್ಕೆ ಅನುಭವ ಸಿದ್ಧ ಸಾಕ್ಷ್ಯವನ್ನು ಒದಗಿಸುವಿಕೆ, ಇದು ಕೂಡ ಒಂದು ಪಾತ್ರವಾಗಿದೆ. ಗಣಿತಶಾಸ್ತ್ರವು ಆರ್ಥಿಕ ಸಿದ್ಧಾಂತಕ್ಕೆ ಅನುಭವ ಸಿದ್ಧವಾದ ಮತ್ತು ನಿಖರತೆಯಿಂದ ಕೂಡಿದ ಸಾಕ್ಷ್ಯಗಳನ್ನು ಒದಗಿಸುತ್ತದೆ. ಉದಾಹರಣೆಯಾಗಿ ನೋಡಿದಾಗ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದಲ್ಲಿ ಇತರ ಸಂಗತಿಗಳು ಬದಲಾಗದೇ ಇರುವಾಗ ಒಂದು ವಸ್ತುವಿನ ಬೆಲೆಯಲ್ಲಿ ಏರಿಕೆಯಾದರೆ ಆ ವಸ್ತುವಿಗೆ ಬೇಡಿಕೆ ಪ್ರಮಾಣ ಏನಾಗುತ್ತಂದರೆ ಇಳಿಯುತ್ತೆ ಎಂಬ ಊಹೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅಂದರೆ ಆರ್ಥಿಕ ಸಿದ್ಧಾಂತವು ಬೆಲೆ ಮತ್ತು ಬೇಡಿಕೆ ನಡುವೆ ವ್ಯತಿರಿಕ್ತ ಸಂಬಂಧವನ್ನು ಕಲ್ಪಿಸಿಕೊಂಡಿದೆ. ಆದರೆ ಆರ್ಥಿಕ ಸಿದ್ಧಾಂತವು ಈ ಸಂಬಂಧವನ್ನು ಸಂಖ್ಯಾತ್ಮಕವಾಗಿ ವಿವರಿಸುವುದಿಲ್ಲ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಂಕಿ ಸಂಖ್ಯೆಗಳನ್ನು ಬಳಕೆ ಮಾಡಿಕೊಂಡು ವಿವರಿಸುವುದಿಲ್ಲ. ಅಂದರೆ ಬೆಲೆಯಲ್ಲಿ ಯಾವ ದರದ ಏರಿಕೆ ಬೇಡಿಕೆಯಲ್ಲಿ ಯಾವ ಪ್ರಮಾಣದ ಕುಸಿತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಅದು ತಿಳಿಸುವುದಿಲ್ಲ. ಆದರೆ ಗಣಿತಾತ್ಮಕ ಅರ್ಥಶಾಸ್ತ್ರ ಇದನ್ನು ಮಾಡುತ್ತೆ. ಉದಾಹರಣೆಗೆ ಒಂದು ಘಟಕದ ವಸ್ತುವಿನ ಬೆಲೆ 10 ರೂಪಾಯಿಗಳಷ್ಟು ಏರಿದರೆ ಆ ವಸ್ತುವಿನ ಬೇಡಿಕೆ 100 ಘಟಕಗಳಷ್ಟು ಕಡಿಮೆ ಆಗುತ್ತದೆ ಎಂದು ಅಧ್ಯಯನ ಅಥವಾ ಪ್ರಯೋಗದ ಮೂಲಕ ತಿಳಿದಿರುತ್ತದೆ. ಅಂದರೆ ಗಣಿತಾತ್ಮಕ ಅರ್ಥಶಾಸ್ತ್ರದ ಮೂಲಕ ಮಾತ್ರ ಈ ಅಧ್ಯಯನ ಅಥವಾ ಪ್ರಯೋಗವನ್ನು ಮಾಡಲು ಸಾಧ್ಯವಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಗಣಿತಾತ್ಮಕ ಅರ್ಥಶಾಸ್ತ್ರ ಆರ್ಥಿಕ ಸಿದ್ಧಾಂತದ ಅನುಭವ ಸಿದ್ಧ ಸಾಕ್ಷ್ಯವನ್ನು ಒದಗಿಸಲಿಕ್ಕೆ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಅನೇಕ ಅಂಶಗಳನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಇನ್ನೂ ಹಲವು ಅಂಶಗಳನ್ನು ನಾವು ನೋಡ್ಬೋದು. ಅನಿವಾರ್ಯತೆ, ಅರ್ಥಶಾಸ್ತ್ರದ ಕೆಲವೊಂದು ಸಿದ್ಧಾಂತಗಳನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಲು ಸಾಧ್ಯವಿರುವುದಿಲ್ಲ. ಯಾಕೆ ವಿವರಿಸಲಿಕ್ಕೆ ಸಾಧ್ಯವಿರುವುದಿಲ್ಲ? ಬದಲಾಗಿ ಗಣಿತೀಯ ವಿಧಾನದಿಂದ ಲೆಕ್ಕಾಚಾರ ಮಾಡಿ ವಿಶ್ಲೇಷಿಸುವುದು ಅನಿವಾರ್ಯವಾಗಿರುತ್ತದೆ. ಉದಾಹರಣೆಗೆ ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್, ಸಾಧನ ವಿಧಾನ ವಿಶ್ಲೇಷಣೆ ಆಗಿರಬಹುದು, ಸರಳ ರೇಖಾಬಿಂಬಕ ವಿಶ್ಲೇಷಣೆ, ಲೀನಿಯರ್ ಪ್ರೋಗ್ರಾಮಿಂಗ್ ಅಥವಾ ಇತ್ಯಾದಿ. ಈ ವಿಶ್ಲೇಷಣೆಗಳು ಗಣಿತಶಾಸ್ತ್ರದ ತಂತ್ರಗಳನ್ನು ಅನ್ವಯಿಸಿಕೆಯಿಂದ ಅರ್ಥಶಾಸ್ತ್ರದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಅರ್ಥಶಾಸ್ತ್ರ ಕೆಲವೊಂದು ಸಿದ್ಧಾಂತಗಳನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗಣಿತೀಯ ವಿಧಾನಗಳ ಮೂಲಕ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯವಿರುವುದರಿಂದ ಇದು ಅನಿವಾರ್ಯತೆಯಾಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಪ್ರಾಯೋಗಿಕ ಪರೀಕ್ಷೆ, ಗಣಿತಶಾಸ್ತ್ರದ ಸಹಾಯದಿಂದ ಆರ್ಥಿಕ ಸಿದ್ಧಾಂತಗಳನ್ನು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಿ ನೈಜ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಿರುತ್ತದೆ. ಮತ್ತು
ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆರ್ಥಿಕ ಸಿದ್ಧಾಂತಗಳನ್ನು ಗಣಿತೀಯ ತಂತ್ರಗಳನ್ನು ಬಳಸಿ ವಿಶ್ಲೇಷಿಸಲು ಸಾಧ್ಯವಿರುತ್ತದೆ. ಉದಾಹರಣೆಗೆ ಪ್ರತಿಫಲ ನಿಯಮಗಳು, ಆದಾನ ವಿಧಾನ ವಿಶ್ಲೇಷಣೆ, ಬಂಡವಾಳ ಉತ್ಪನ್ನ ಅನುಪಾತ, ಉತ್ಪಾದನಾಂಗಗಳ ಪ್ರತಿಫಲ ಇತ್ಯಾದಿಗಳನ್ನು ನಾವು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತ ತನ್ನದೇ ಆದ ಪಾತ್ರವನ್ನು ನಿರ್ವಹಣೆ ಮಾಡ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಗಣಿತಶಾಸ್ತ್ರದ ಸಹಾಯದಿಂದ ಆರ್ಥಿಕ ಸಿದ್ಧಾಂತಗಳನ್ನು ನಾವೇನು ಮಾಡ್ಬೋದು ಅಂದರೆ ಪ್ರಾಯೋಗಿಕವಾಗಿ ಒಳಪಡಿಸಿ ನೈಜ ಫಲಿತಾಂಶಗಳನ್ನು ಕಂಡುಹಿಡೀಲಿಕ್ಕೆ ನಮಗೆ ಉಪಯುಕ್ತಕಾರಿಯಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತದ ಪಾತ್ರ ಅತ್ಯಂತ ಮಹತ್ವದಾಗಿದೆ ಅನ್ನೋದನ್ನು ಈ ಎರಡು ಅಂಶಗಳು ತಿಳಿಸುತ್ತವೆ. ಇವುಗಳ ಜೊತೆಗೆ ಇದನ್ನು ನಾವು ಮುನ್ನಂದಾಜು ಮಾಡಬಹುದು. ಮುನ್ನಂದಾಜು ಮಾಡುವಲ್ಲಿ ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತ ಪಾತ್ರವನ್ನು ಹೊಂದಿದೆ. ಅಂದರೆ ಸಂಗ್ರಹಿಸಿರುವ ಅಂಕಿಅಂಶಗಳನ್ನು ಗಣಿತಶಾಸ್ತ್ರ ಸಮೀಕರಣಗಳಲ್ಲಿ ಬಳಸಿ ಆರ್ಥಿಕ ಚಲಕಗಳಲ್ಲಿ ಅಥವಾ ಚಲಗಳಲ್ಲಿ ಭವಿಷ್ಯದಲ್ಲಾಗುವಂಥ ಬದಲಾವಣೆಗಳ ಪ್ರಮಾಣವನ್ನು ಅಂದಾಜಿಸಲು ಸಾಧ್ಯವಿರುತ್ತದೆ. ಉದಾಹರಣೆಗೆ ಜನಸಂಖ್ಯಾ ಹೆಚ್ಚಳ ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ, ಆದಾಯ ಮತ್ತು ವೆಚ್ಚದ ಪ್ರಮಾಣ, ಬೇಡಿಕೆ ನೀಡಿಕೆ ಮೊದಲಾದವುಗಳ ಬಗ್ಗೆ ಮುನ್ನಂದಾಜು ಮಾಡಲಿಕ್ಕೆ ಗಣಿತಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಸಹಾಯಕಾರಿಯಾಗಿದೆ. ಉದಾಹರಣೆಗೆ ಯಾವುದೋ ಒಂದು ಕಂಪನಿ, ಉದಾಹರಣೆಗೆ ಒಂದು ಪೆನ್ ಕಂಪನಿ, ಈಗ ಉದಾಹರಣೆಗೆ ರಿನಾಲ್ಡ್ಸ್ ಪೆನ್ ಕಂಪನಿ ಒಂದು ಪೆನ್ನನ್ನು ಉತ್ಪಾದನೆ ಮಾಡಿದೆ. ಆ ಪೆನ್ನಿನ ಬೇಡಿಕೆ ಭವಿಷ್ಯದಲ್ಲಿ ಎಷ್ಟು ಬರಬಹುದು ಅನ್ನೋದನ್ನು ಅಂದಾಜು ಮಾಡಲಿಕ್ಕೆ ನಮಗೆ ಸಹಾಯಕಾರಿಯಾಗಿರುತ್ತದೆ ಗಣಿತಶಾಸ್ತ್ರ ಅನ್ನೋದನ್ನು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಆರ್ಥಿಕ ಸಿದ್ಧಾಂತಕ್ಕೆ ಆಧಾರ, ಗಣಿತಶಾಸ್ತ್ರವು ಆರ್ಥಿಕ ಸಿದ್ಧಾಂತಗಳಿಗೆ ಆಧಾರವನ್ನು ಒದಗಿಸಿ ಖಚಿತತೆ, ಸ್ಪಷ್ಟತೆ ಮತ್ತು ಸರಳತೆ ಪಡೆಯುವಂತೆ ಮಾಡುತ್ತದೆ. ಉದಾಹರಣೆಗೆ ಬೇಡಿಕೆ ನಿಯಮವಾಗಿರ್ಬೋದು, ಹಣದ ಮೌಲ್ಯ ಸಿದ್ಧಾಂತಗಳಾಗಿರ್ಬೋದು, ಉಳಿತಾಯವಾಗಿರ್ಬೋದು, ಹೂಡಿಕೆಯ ಸಿದ್ಧಾಂತಗಳಾಗಿರ್ಬೋದು, ಪರಿಕಲ್ಪನೆಗಳಿಗೆ ಅಗತ್ಯವಾದ ಆಧಾರಗಳನ್ನು ಗಣಿತಶಾಸ್ತ್ರದ ಮೂಲಕ ಒದಗಿಸಿ ಪರಿಣಾಮಗಳನ್ನು ಪರಿಶೀಲಿಸಲು ಸಾಧ್ಯವಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕ ಸಿದ್ಧಾಂತಗಳಿಗೆ ಆಧಾರವನ್ನು ಒದಗಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಯಾಕಂದರೆ ಇಲ್ಲಿ ಗಣಿತಶಾಸ್ತ್ರ ಆರ್ಥಿಕ ಸಿದ್ಧಾಂತಗಳಿಗೆ ಆಧಾರವನ್ನು ಒದಗಿಸುವುದರ ಜೊತೆಗೆ ಅದರ ಖಚಿತತೆ, ಸ್ಪಷ್ಟತೆ ಮತ್ತು ಸರಳತೆಯನ್ನು ಪಡೆದುಕೊಳ್ಳಿಕ್ಕೆ ಅನುಕೂಲಕರವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಉದಾಹರಣೆಗಾಗಿ ತೆಗೆದುಕೊಂಡ್ರೆ ಬೇಡಿಕೆ ನಿಯಮ ಆಗಿರ್ಬೋದು, ಅಥವಾ ಪೂರೈಕೆ ನಿಯಮಗಳಾಗಿರ್ಬೋದು, ಹಣದ ಮೌಲ್ಯ ಸಿದ್ಧಾಂತಗಳಾಗಿರ್ಬೋದು, ಅಥವಾ ಉಳಿತಾಯ ಆಗಿರ್ಬೋದು, ಹೂಡಿಕೆ ಸಿದ್ಧಾಂತಗಳಾಗಿರ್ಬೋದು, ಎಲ್ಲ ಪರಿಕಲ್ಪನೆಗಳಿಗೆ ಆಧಾರಗಳನ್ನು ಒದಗಿಸ್ತಕ್ಕಂತಹ ಒಂದು ವಿಷಯ ಯಾವುದಂದರೆ ಅದು ಗಣಿತಶಾಸ್ತ್ರ. ಆದ್ದರಿಂದ ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತಶಾಸ್ತ್ರ ತನ್ನದೇ ಆದ ಪಾತ್ರವನ್ನು ಹೊಂದಿದೆ ಅನ್ನೋದಕ್ಕೆ ಮುನ್ನಂದಾಜು ಮತ್ತು ಆರ್ಥಿಕ ಸಿದ್ಧಾಂತಕ್ಕೆ ಆಧಾರ ಎಂಬ ಅಂಶ ತಿಳಿಸುತ್ತೆ. ಇವುಗಳ ಜೊತೆಗೆ ಕನಿಷ್ಠತೆ ಮತ್ತು ಗರಿಷ್ಠತೆ ಸಮಸ್ಯೆಗಳಿಗೆ ಪರಿಹಾರ. ಗಣಿತಶಾಸ್ತ್ರವನ್ನು ಆರ್ಥಿಕ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳ ವಿಶ್ಲೇಷಣೆಯಲ್ಲಿ ಹೆಚ್ಚು ಉಪಯುಕ್ತ ಮತ್ತು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಿದೆ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಕನಿಷ್ಠತೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಿರ್ತಕ್ಕಂತಹ ಬಡತನ, ನಿರುದ್ಯೋಗ, ಹಣದುಬ್ಬರ, ವೆಚ್ಚದ ನಷ್ಟ, ಸವಕಳಿ, ಮರಣ ದರ ಮೊದಲಾದವುಗಳು ಹೇಗೆ ಕನಿಷ್ಠಗೊಳಿಸಬಹುದು ಎಂಬುದಕ್ಕೆ ಪರಿಹಾರಗಳನ್ನು ಗಣಿತೀಯ ಅರ್ಥಶಾಸ್ತ್ರದ ತಂತ್ರಗಳು ಒದಗಿಸುತ್ತವೆ. ಇವುಗಳ ಜೊತೆಗೆ ಹಾಗೆಯೇ ಗರಿಷ್ಠತೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಆದಾಯವಾಗಿರ್ಬೋದು, ಲಾಭದ ಯೋಗಕ್ಷೇಮವಾಗಿರ್ಬೋದು, ತುಷ್ಟಿಗುಣವಾಗಿರ್ಬೋದು, ಉತ್ಪಾದನೆಯಾಗಿರ್ಬೋದು, ತೃಪ್ತಿ ಮೊದಲಾದವುಗಳಿಗೆ ಗಣಿತಶಾಸ್ತ್ರ, ಅವಕಲನ ಶಾಸ್ತ್ರ, ಸರಳ ರೇಖಾಬಿಂಬಕ ಕಾರ್ಯ ಯೋಜನೆ ಇವೆಲ್ಲ ಮೊದಲಾದವುಗಳ ಮೂಲಕ ನಾವೇನು ಮಾಡ್ಬೋದು ಅಂದರೆ ಪರಿಹಾರವನ್ನು ಒದಗಿಸಲಿಕ್ಕೆ ಸಹಾಯಕವಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಹಾಗಾಗಿ ಗಣಿತಾತ್ಮಕ ಅರ್ಥಶಾಸ್ತ್ರ ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರ
ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವುದನ್ನು ಕನಿಷ್ಠತೆ ಮತ್ತು ಗರಿಷ್ಠತೆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ತಕ್ಕಂತಹ ಒಂದು ಪಾತ್ರವನ್ನು ಇಲ್ಲಿ ಗಣಿತಶಾಸ್ತ್ರ ಹೊಂದಿದೆ. ಹಾಗಾಗಿ ಗಣಿತಶಾಸ್ತ್ರ ಆರ್ಥಿಕ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ, ಅಭಿವೃದ್ಧಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳ ವಿಶ್ಲೇಷಣೆಯಲ್ಲಿ ಹೆಚ್ಚು ಉಪಯುಕ್ತಕಾರಿಯಾಗಿ ಬಳಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅರ್ಥಶಾಸ್ತ್ರದಲ್ಲಿ ಕಂಡುಬರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗಳಾಗಿರ್ಬೋದು, ಬಡತನ ಸಮಸ್ಯೆಗಳಾಗಿರ್ಬೋದು, ಅಥವಾ ಹಣದುಬ್ಬರ ಉಂಟಾಗಿರುವುದಾಗಿರ್ಬೋದು, ಅಥವಾ ಸವಕಳಿ ಉಂಟಾಗೋದಾಗಿರ್ಬೋದು, ಅಥವಾ ಮರಣ ದರವಾಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ಉಂಟಾದಾಗ ಆ ಸಮಸ್ಯೆಗಳಿಗೆ ಪರಿಹಾರ ನೀಡಲಿಕ್ಕೆ ಗಣಿತಶಾಸ್ತ್ರ ತನ್ನದೇ ಆದ ಪಾತ್ರವನ್ನು ಹೊಂದಿದೆ. ಅದೇ ರೀತಿಯಾಗಿ ಪರಿಮಾಣಾತ್ಮಕ ಸಂಬಂಧಗಳ ವಿಶ್ಲೇಷಣೆ. ಅರ್ಥಶಾಸ್ತ್ರದಲ್ಲಿರುವ ಪರಿಮಾಣಾತ್ಮಕ ಆರ್ಥಿಕ ಅಂಶಗಳನ್ನು ಸುಲಭವಾಗಿ ಗಣಿತಶಾಸ್ತ್ರ ತಂತ್ರಗಳ ಮೂಲಕ ಸ್ಪಷ್ಟವಾಗಿ ವಿಶ್ಲೇಷಿಸಲಿಕ್ಕೆ ಸಾಧ್ಯವಿರುತ್ತದೆ. ಉದಾಹರಣೆಗಾಗಿ ತೆಗೆದುಕೊಂಡರೆ ಬೇಡಿಕೆ, ನೀಡಿಕೆ ಅಂದರೆ ಪೂರೈಕೆ, ಆದಾಯ, ಉಳಿತಾಯ, ಆಮದು, ರಫ್ತು, ಉತ್ಪಾದನೆ, ಹಣದ ಪೂರೈಕೆ ಮೊದಲಾದವುಗಳ ಬಿಂಬಕದ ಸಹಾಯದಿಂದ ಪರಿಮಾಣಾತ್ಮಕವಾಗಿ ವಿಶ್ಲೇಷಣೆ ನಡೆಸಲು ಸಾಧ್ಯವಿರುತ್ತದೆ. ಹಾಗಾಗಿ ಪರಿಮಾಣಾತ್ಮಕ ಸಂಬಂಧಗಳ ವಿಶ್ಲೇಷಣೆಗೆ ಅರ್ಥಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ಆರ್ಥಿಕ ಅಂಶಗಳನ್ನು ಸುಲಭವಾಗಿ ಗಣಿತ ತಂತ್ರಗಳ ಮೂಲಕ ನಾವು ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಆದ್ದರಿಂದ ಪರಿಮಾಣಾತ್ಮಕ ಸಂಬಂಧದ ವಿಶ್ಲೇಷಣೆಯಲ್ಲಿ ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತ ತನ್ನದೇ ಆದ ಪಾತ್ರವನ್ನು ಹೊಂದಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದು. ಇದರ ಜೊತೆಗೆ ಅಪಾಯದ ಮೌಲ್ಯಮಾಪನ. ಅರ್ಥಶಾಸ್ತ್ರದಲ್ಲಿ ಗಣಿತದ ಆಧಾರವನ್ನು ಅಪಾಯದ ಮೌಲ್ಯಮಾಪನ ಮತ್ತು ಹಾನಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬಳಸಲಾಗುತ್ತದೆ. ಗಣಿತದ ಅಂಕಿಅಂಶಗಳನ್ನು ಆರ್ಥಿಕತೆಯಲ್ಲಿ ಅಪಾಯಗಳನ್ನು ಗುರುತಿಸಲು, ನಿರ್ಣಯಿಸಲು ಮತ್ತು ನಿರ್ವಹಿಸಲು ಬಳಸಲಾಗುತ್ತೆ. ಇದನ್ನು ಹೂಡಿಕೆ ಮತ್ತು ಹಣಕಾಸು ತಂತ್ರಗಳು, ನಷ್ಟ ಮತ್ತು ಲಾಭದ ಪರಿಕಲ್ಪನೆಗಳ ವಿಶ್ಲೇಷಣೆ ಮತ್ತು ಅಪಾಯ ನಿರ್ವಹಣೆ ಅಭಿವೃದ್ಧಿಯಲ್ಲಿ ಇದನ್ನು ಬಳಸಲಾಗ್ತದೆ. ನೋಡಿ, ಯಾವ ಸಂದರ್ಭದಲ್ಲಿ ಅಪಾಯದ ಮೌಲ್ಯಮಾಪನ ಮಾಡಲಿಕ್ಕೆ ಅರ್ಥಶಾಸ್ತ್ರ ಗಣಿತದಲ್ಲಿ ಆಧಾರವಾಗಿ ಇರ್ತದೆ ಅಂದರೆ ಅಪಾಯದ ಮೌಲ್ಯಮಾಪನ ಮತ್ತು ಹಾನಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಬಳಕೆ ಮಾಡಲಾಗ್ತದೆ. ಯಾಕಂದರೆ ಗಣಿತದ ಅಂಕಿಅಂಶಗಳು ಆರ್ಥಿಕತೆ ಅಪಾಯಗಳನ್ನು ಗುರುತಿಸಲಿಕ್ಕೆ, ಅಂದರೆ ಅಪಾಯ ಯಾವ ಪ್ರಮಾಣದಲ್ಲಿದೆ, ದೊಡ್ಡ ಪ್ರಮಾಣದಲ್ಲಿದೆಯೋ ಅಥವಾ ಕಡಿಮೆ ಪ್ರಮಾಣದಲ್ಲಿದೆಯೋ ಅನ್ನೋದನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಅಪಾಯದ ಮೌಲ್ಯಮಾಪನ ಪಾತ್ರವನ್ನು ಹೊಂದಿದೆ. ಉಪಸಂಹಾರದಲ್ಲಿ ನೋಡೋದಾದರೆ ಒಟ್ಟಾರೆಯಾಗಿ ಗಣಿತವು ಆರ್ಥಿಕ ಸಿದ್ಧಾಂತಕ್ಕೆ ದೃಢತೆ, ನಿಖರತೆ ಮತ್ತು ವೈಜ್ಞಾನಿಕ ಸ್ವರೂಪವನ್ನು ನೀಡುತ್ತದೆ. ಆದ್ದರಿಂದ ಆಧುನಿಕ ಅರ್ಥಶಾಸ್ತ್ರದಲ್ಲಿ ಗಣಿತ ಅನಿವಾರ್ಯ ಸಾಧನವಾಗಿದೆ. ಈ ಮೇಲಿನ ಎಲ್ಲ ಅಂಶಗಳು ಅರ್ಥಶಾಸ್ತ್ರದ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರ ಎಷ್ಟು ಮಹತ್ವವಾದದ್ದು ಎಂಬುದನ್ನು ತಿಳಿಸುತ್ತದೆ. ಆದ್ದರಿಂದಲೇ ಗಣಿತಶಾಸ್ತ್ರವನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ತಮ್ಮ ಸಿದ್ಧಾಂತಗಳನ್ನು ವಿಶ್ಲೇಷಿಸುವಾಗ ವ್ಯಾಪಕವಾಗಿ ಬಳಸುತ್ತಿರುವುದು ಈ ಕಾರಣದಿಂದಾಗಿಯೇ. ಪ್ರೊಫೆಸರ್ ಜೇವನ್ಸ್ ರವರು ಅರ್ಥಶಾಸ್ತ್ರವು ಒಂದು ವಿಜ್ಞಾನವೆಂದು ಪರಿಗಣಿತವಾಗಬೇಕಾದರೆ ಅದು ಒಂದು ಗಣಿತೀಯ ಶಾಸ್ತ್ರವಾಗಿರಲೇಬೇಕು ಎಂದಿರುವುದು ಸತ್ಯವಾಗಿಯೇ ಇದೆ. ಹಾಗಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆ ಮಾಡುವಾಗ ಅಥವಾ ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ಗಣಿತದ ಪಾತ್ರ ಅತ್ಯಂತ ಮಹತ್ವಕಾರಿಯಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಪ್ರೊಫೆಸರ್ ಜೇವನ್ಸ್ ಅವರು ಅರ್ಥಶಾಸ್ತ್ರ ಒಂದು ವಿಜ್ಞಾನವೆಂದು ಪರಿಗಣಿತವಾಗಬೇಕಾದರೆ ಅದು ಒಂದು ಗಣಿತೀಯ ಶಾಸ್ತ್ರವಾಗಿರಲೇಬೇಕು ಎನ್ನುವುದನ್ನು ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಎಂಬ ವಿಷಯದಲ್ಲಿ, ಸೊ ಇದು CEC ವಿಷಯ, BA 4ನೇ ಸೆಮಿಸ್ಟರ್, ಬಾಗಲಕೋಟೆ ವಿಶ್ವವಿದ್ಯಾಲಯ. ಇದು 15 ಅಂಕದಲ್ಲಿ ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಆರ್ಥಿಕ ಸಿದ್ಧಾಂತದಲ್ಲಿ ಗಣಿತದ ಪಾತ್ರ. ಗಣಿತಾತ್ಮಕ ಅರ್ಥಶಾಸ್ತ್ರ ಬಹಳಷ್ಟು ಸುಲಭವಾಗಿರ್ತಕ್ಕಂಥ ವಿಷಯ, ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥ ಒಂದು ವಿಷಯ. ನಾನು ಹೇಳಿರ್ತಕ್ಕಂಥ ಒಂದು ಕ್ಲಾಸು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದರೆ ಸೊ ನನ್ನ ಒಂದು ಕ್ಲಾಸಿಗೆ ಕಮೆಂಟ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ
ಮಾಡಿ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.